ಸಂಸತ್ ಅಂಗಳ ತಲುಪಿದ ಮೇಕೆದಾಟು ಕದನ. ಲೋಕಸಭೆಯಲ್ಲಿ ಚರ್ಚೆಗೆ ಅವಕಾಶ ಕೋರಿದ ಡಿಎಂಕೆ. ಮೇಕೆದಾಟು ಕರ್ನಾಟಕ ಸರ್ಕಾರದ ಮಹತ್ವಾಕಾಂಕ್ಷೆಯ ಯೋಜನೆ. ಮೇಕೆದಾಟು ಜಲಾಶಯ ನಿರ್ಮಾಣಕ್ಕೆ ಕರ್ನಾಟಕ ಸರ್ಕಾರ ಪಣ ತೊಟ್ಟಿದೆ. ಬೆಂಗಳೂರಿಗೆ ಕುಡಿಯೋ ನೀರು ಸರಬರಾಜು ಮಾಡೋ ಉದ್ದೇಶ ಇದಾಗಿದೆ. ಆದರೆ ಮೇಕೆದಾಟು ಯೋಜನೆಗೆ ಅಡ್ಗಾಲಿಡ್ತಾ ಇರೋ ತಮಿಳುನಾಡು ಜಲಾಶಯ ನಿರ್ಮಾಣಕ್ಕೆ ವಿರೋಧ ಮಾಡ್ತಾ ಇದೆ. ಈ ವಿಚಾರವನ್ನ ದೆಹಲಿವರೆಗೂ ಮುಟ್ಟಿಸಿರುವ ಡಿಎಂಕೆ ಸಂಸದರು ಲೋಕಸಭೆಯಲ್ಲಿ ಹಸಿರು ಶಾಲನ್ನ ಧರಿಸಿಕೊಂಡು ಕಲಾಪಕ್ಕೆ ಹಾಜರಾಗಿದ್ರು. ಅಲ್ಲದೆ ಮೇಕೆದಾಟು ವಿಚಾರವಾಗಿ ಚರ್ಚೆ ಆಗಲೇಬೇಕು ಅಂತ ಒತ್ತಾಯಿಸಿದ್ರು. ಚರ್ಚೆಗೆ ಅವಕಾಶ ಕೋರಿ ಬಿಎಸ್ಸಿ ಸಭೆಯಲ್ಲಿ ನೋಟಿಸ್ ನೀಡಿರುವ ಡಿಎಂಕೆ ಇವತ್ತು ಕಲಾಪ ಆರಂಭ ಆಗ್ತಾ ಇದ್ದಾಗೆ ಚರ್ಚೆಗೆ ಪಟ್ಟು ಹಿಡಿದ್ರು. ಕೇಂದ್ರ ಸರ್ಕಾರ ಅಗತ್ಯ ಕ್ರಮಗಳನ್ನ ಕೈಗೊಳ್ಳಬೇಕು ಅಂತ ಒತ್ತಾಯಿಸಿದ್ರು. ಸಂಸತ್ ಆವರಣದ ಹೊರಗೂ ಪ್ರತಿಭಟನೆ ನಡೆಸಿದ ಡಿಎಂಕೆ ಸಂಸದರು ಮೇಕೆದಾಟು ಯೋಜನೆಯನ್ನ ತೀವ್ರವಾಗಿ ಖಂಡಿಸಿದ್ದಾರೆ. Today we have given a notice for suspension of the business and to discuss about the Megadadu issue. And this is for the symbol of the farmers. So since the Megadadu dam construction will affect the lives of the farmers in Tamil Nadu, we are all raising our voice not to permit them to construct that, urging the union government to take necessary steps. ಮೇಕೆದಾಟು ಯೋಜನೆಗೆ ಖ್ಯಾತೆ ತೆಗೆದಿರುವ ತಮಿಳುನಾಡು ಸಿಎಂ ವಿಜಯ್ ಇವತ್ತು ಕೂಡ ಸಭೆ ನಡೆಸಿದ್ದಾರೆ. ಕಾನೂನು ಹೋರಾಟದ ಬಗ್ಗೆ ಚರ್ಚೆ ನಡೆಸಿದ್ದಾರೆ. ಟಿವಿಕೆ ವಿಜಯ್ಗೆ ಮೇಕೆದಾಟು ವಿಚಾರದಲ್ಲಿ ಬೆಂಬಲ ನೀಡುತ್ತಾ ಇರುವ ಡಿಎಂಕೆ ಅತ್ತ ದೆಹಲಿಯಲ್ಲಿ ಪ್ರತಿಭಟಿಸಿದೆ. ಡಿಲಿಮಿಟೇಷನ್ ಬಿಲ್ಗೆ ಬೆಂಬಲ ನೀಡೋದಾಗಿ ಹೇಳಿರುವ ಡಿಎಂಕೆ ಕೇಂದ್ರದ ಮುಂದೆ ಮೇಕೆದಾಟು ಅಸ್ತ್ರವನ್ನ ಹೂಡಿದೆ. ಮೇಕೆದಾಟು ಯೋಜನೆಗೆ ತಮಿಳುನಾಡು ವಿರೋಧ ಸರಿಯಲ್ಲ ಅಂದ ಖಂಡ್ರೆ. ಮೇಕೆದಾಟು ಯೋಜನೆಗೆ ಖ್ಯಾತೆ ತೆಗಿತಾ ಇರುವ ತಮಿಳುನಾಡು ವಿರುದ್ಧ ಕರ್ನಾಟಕ ಕೆಂಡ ಕಾರ್ತಾ ಇದೆ. ಗ್ರಾಮೀಣಾಭಿವೃದ್ಧಿ ಸಚಿವ ಈ ಬಗ್ಗೆ ಪ್ರತಿಕ್ರಿಯಿಸಿದ್ದು, ಈ ಯೋಜನೆಯಿಂದ ತಮಿಳುನಾಡಿಗೂ ಲಾಭ ಇದೆ, ವಿರೋಧ ಸರಿಯಲ್ಲ ಅಂತ ಹೇಳ್ತಿದ್ದಾರೆ. ಮೇಕೆದಾಟು ಯೋಜನೆ ಇದು ಬರೀ ಕರ್ನಾಟಕ ರಾಜ್ಯಕ್ಕೆ ಅಷ್ಟೇ ಅಲ್ಲ, ತಮಿಳುನಾಡಿಗೆ ಸಹಿತ ಇದರಿಂದ ಲಾಭ ಆಗ್ತದೆ. ಅದು ತಮಿಳುನಾಡಿನವರು ಅರ್ಥ ಮಾಡಿಕೊಳ್ಳಬೇಕು. ಬರೀ ವಿರೋಧ ಮಾಡಬೇಕು ಅನ್ನುವಂಥ ಒಂದು ರಾಜಕೀಯ ದುರುದ್ದೇಶ ಇಟ್ಟುಕೊಂಡು ವಿರೋಧ ಮಾಡುವಂಥದ್ದು ಸರಿಯಲ್ಲ. ಮೇಕೆದಾಟುಗೆ ವಿರೋಧ, ಕಾವೇರಿ ನೀರಿಗಾಗಿ ತಮಿಳುನಾಡು ಪಟ್ಟು. ಒಂದ್ ಕಡೆ ಮೇಕೆದಾಟು ಯೋಜನೆಗೆ ವಿರೋಧಿಸ್ತಾ ಇರುವ ತಮಿಳುನಾಡು ಬರದ ನಡುವೆಯೂ ಕಾವೇರಿ ನೀರು ಬಿಡುವಂತೆ ಒತ್ತಡ ಹಾಕ್ತಾ ಇದೆ. ಬುಧವಾರ ದೆಹಲಿಯಲ್ಲಿ ಮತ್ತೊಂದು ಉನ್ನತ ಮಟ್ಟದ ಸಭೆ ನಿಗದಿಯಾಗಿದೆ. ಕಳೆದ ವಾರ ನಡೆದ ಕಾವೇರಿ ನೀರು ನಿಯಂತ್ರಣ ಸಮಿತಿ ಸಭೆ ಅರ್ಥಾತ್ CWRC ಮುಂದೆ ಕರ್ನಾಟಕ ಸರ್ಕಾರ ಪ್ರಬಲ ವಾದವನ್ನ ಮಂಡಿಸಿತ್ತು. ಬರ ಪರಿಸ್ಥಿತಿಯನ್ನ ಮುಂದಿಟ್ಟಿತ್ತು. ಹೀಗಾಗಿ CWRC ನೀರು ಹರಿಸುವ ಬಗ್ಗೆ ಸೂಚನೆ ನೀಡಿರಲಿಲ್ಲ. ಈ ನಿರ್ಧಾರಕ್ಕೆ ಅಸಮಾಧಾನ ಹೊರಹಾಕಿರುವ ತಮಿಳುನಾಡು CWMA ಅರ್ಥಾತ್ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರದ ಸಭೆ ಕರೆಯುವಂತೆ ಮನವಿಯನ್ನ ಮಾಡಿದೆ. ಈ ಸಭೆ ಇದೇ ಬುಧವಾರ ನಿಗದಿಯಾಗಿದೆ. ಕಾವೇರಿ ಕೊಳ್ಳದಲ್ಲಿ ನೀರಿಲ್ಲದೆ ಹೋದ್ರೂ ನೀರಿಗಾಗಿ ತಮಿಳುನಾಡು ಪಟ್ಟನ್ನ ಮುಂದುವರಿಸ್ತಾ ಇದೆ. ರಾಜ್ಯದಲ್ಲಿ ಬರ ಪರಿಸ್ಥಿತಿ, ಜಲಾಶಯಗಳು ಖಾಲಿ, ಕುಡಿಯೋ ನೀರಿಗೂ ಹಾಹಾಕಾರ. ಮುಂಗಾರು ಮಳೆ ಕೈಕೊಟ್ಟ ಕಾರಣ ರಾಜ್ಯದಲ್ಲಿ ಬರ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಜಲಾಶಯಗಳು ಖಾಲಿಯಾಗಿವೆ. ಕುಡಿಯೋ ನೀರಿಗೂ ಹಾಹಾಕಾರ ಉಂಟಾಗಿದೆ. ನಿನ್ನೆಯಷ್ಟೇ ಸಭೆ ನಡೆಸಿದ್ದ ಸಿಎಂ ಸದ್ಯಕ್ಕೆ ಕುಡಿಯೋ ನೀರಿನ ಸಮಸ್ಯೆ ಇಲ್ಲ ಅಂತ ಹೇಳಿದ್ರು. ಆದರೆ ಕುಡಿಯೋ ನೀರಿಗೆ ಆಗ್ರಹಿಸಿ ಕೊಪ್ಪಳದ ತುಂಗಭದ್ರಾ ಡ್ಯಾಂ ಬಳಿ ರೈತರು ಪ್ರತಿಭಟನೆ ನಡೆಸಿದ್ದಾರೆ. ರಾಜ್ಯದ ಈ ಸಮಸ್ಯೆ ಬಗ್ಗೆ ಪ್ರತಿಕ್ರಿಯಿಸಿರುವ ಗ್ರಾಮೀಣಾಭಿವೃದ್ಧಿ ಸಚಿವ ಈಶ್ವರ್ ಖಂಡ್ರೆ ಅಂತ ಆತಂಕ ಏನಿಲ್ಲ, ಕುಡಿಯೋ ನೀರಿನ ಸಮಸ್ಯೆ ಇಲ್ಲ, ನೀರ್ ಹರಿಸೋದಕ್ಕೆ ಸೂಚನೆ ಕೊಟ್ಟಿದ್ದೀವಿ ಅಂತಿದ್ದಾರೆ. ಶಾಶ್ವತವಾದಂತ ನೀರಿನ ಮೂಲಗಳು ಎಲ್ಲಿದೆ, ನದಿ ಇದೆ, ಕೆರೆ ಇದೆ, ಇವೆಲ್ಲವೂ ಎಲ್ಲೆಲ್ಲಿದೆ ಅಂತ ಕಡೆಯಿಂದ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಬೇಕು ಅನ್ನುವಂತ ಒಂದು ಸೂಚನೆಯನ್ನು ನಾವು ಕೊಟ್ಟಿದ್ದೇವೆ. ಅದನ್ನು ಈಗಾಗಲೇ ಅಧಿಕಾರಿಗಳು ಕಾರ್ಯಗತ ಮಾಡ್ತಾ ಇದ್ದಾರೆ. ನಾನು ವರದಿಯನ್ನು ತರಿಸಿಕೊಂಡಿದ್ದೇನೆ. ಎಲ್ಲಾ ಕಡೆ ಅಂತ ಆತಂಕ ಏನಿಲ್ಲ. ಇನ್ನು ಬರ ಪರಿಸ್ಥಿತಿ ಘೋಷಣೆ ಮಾಡೋದಕ್ಕೆ ರಾಜ್ಯ ಸರ್ಕಾರ ಏನ್ ಮಾಡಬೇಕೋ ಅದನ್ನ ಮಾಡ್ತಾ ಇದೆ. ಆದ್ರೆ ಕೇಂದ್ರ ಸರ್ಕಾರ ಸಹಕಾರ ಕೊಡ್ತಿಲ್ಲ ಅಂತ ಪ್ರಿಯಾಂಕ್ ಖರ್ಗೆ ಆರೋಪಿಸಿದ್ದಾರೆ. ಕೇಂದ್ರ ಸರ್ಕಾರಕ್ಕೆ ಬರೆದಿದ್ದೇವೆ ರಾಜ್ಯದ ಪರಿಸ್ಥಿತಿ ಹೇಗಿದೆ ಅಂತ. ಬರಗಾಲ ಘೋಷಣೆ ಮಾಡಬೇಕಾಗಿರುವಂಥ ಪ್ರಕ್ರಿಯೆ ಏನಿದೆ, ನಿಯಮಗಳೇನಿದೆ, ಅದು ಸರಳೀಕರಣ ಮಾಡಬೇಕು ಅಂತ ಹೇಳಿದ್ದೀವಿ. ನಾವು ರಾಜ್ಯ ಸರ್ಕಾರದಿಂದ ಏನು ಮಾಡಬೇಕೋ ಅದು ಮಾಡ್ತಾ ಇದ್ದೀವಿ. ಆದರೆ ಕೇಂದ್ರ ಸರ್ಕಾರ ಕೂಡ ಇದಕ್ಕೆ ಸಹಕಾರ ಮಾಡಲೇಬೇಕಾಗ್ತದೆ. ರಾಜ್ಯ ಸರ್ಕಾರ ಬರ ಪರಿಸ್ಥಿತಿ ಇದೆ ಅನ್ನೋದನ್ನ ಒಪ್ಕೊಂಡಂತೆ ಕಂಡು ಬಂದ್ರು ಕುಡಿಯೋ ನೀರಿನ ಸಮಸ್ಯೆ ಇಲ್ಲ ಅಂತ ಹೇಳ್ತಾ ಇದೆ. ಆದ್ರೆ ಭೀಕರ ಬರ ರಾಜ್ಯದ ಹಲವೆಡೆ ರೈತರನ್ನ ಹಿಂಡಿ ಹಿಪ್ಪೆ ಮಾಡ್ತಾ ಇದೆ. ಬ್ಯೂರೋ ರಿಪೋರ್ಟ್ TV9.